ಇವರೇ ಡೆಡ್ಲಿ ಸೋಮನನ್ನು ಎನ್ಕೌಂಟರ್ ಮಾಡಿದ ಅಧಿಕಾರಿ. ಒಂದು ದಿನ ಸೋಮ ಆರ್ಟಿಒ ಆಫೀಸ್ ಹತ್ತಿರ ಬಂದಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ತಲುಪುತ್ತದೆ. ಆ ಮಾಹಿತಿ ಸಿಕ್ಕ ತಕ್ಷಣ ಬಿಬಿ ಅಶೋಕ್ ಕುಮಾರ್, ಅಬ್ದುಲ್ ಅಜೀಂ ಮತ್ತು ಸಂಗ್ರಾಮ್ ಸಿಂಗ್ ಸ್ಪಾಟ್ಗೆ ಬರುತ್ತಾರೆ. ಆದರೆ ಅಷ್ಟರಲ್ಲಿ ಸೋಮಗೆ ಮನಸ್ಸಿಗೆ ಏನೋ ಅಪಾಯ ಇದೆ ಅನ್ನಿಸಿದ ಭಾವನೆ ಬರುತ್ತದೆ. ಒಂದು ಕ್ಷಣವೂ ತಡ ಮಾಡದೆ ಬಸವ ಮತ್ತು ಮೋಹನ್ ಕುಮಾರ್ ಜೊತೆ ಆಟೋ ರಿಕ್ಷಾ ಏರಿ ಅಲ್ಲಿಂದ ಎಸ್ಕೇಪ್ ಆಗಲು ಪ್ರಯತ್ನಿಸುತ್ತಾನೆ. ಪೊಲೀಸರು ಕೂಡ ತಕ್ಷಣ ಚೇಸ್ ಶುರು ಮಾಡುತ್ತಾರೆ. ಆ ಸಮಯದಲ್ಲಿ ಸಂಗ್ರಾಮ್ ಸಿಂಗ್ ಗಾಡಿ ಡ್ರೈವ್ ಮಾಡುತ್ತಿರುತ್ತಾರೆ. ಅವರು ಮೊದಲೇ ಅಜೀಂ ಅವರಿಗೆ ಹೇಳಿರುತ್ತಾರೆ, ನಾನು ಆಟೋಗೆ ಗುದ್ದುತ್ತೇನೆ, ನೀವು ರೆಡಿಯಾಗಿರಿ ಎಂದು. ಆಗ ಪೊಲೀಸರ ವಾಹನ ಆಟೋಗೆ ಡಿಕ್ಕಿ ಹೊಡೆಯುತ್ತದೆ. ಆಟೋ ಸ್ಲಿಪ್ ಆಗಿ ಕೆಳಗೆ ಬೀಳುತ್ತದೆ. ಆ ಗೊಂದಲದ ನಡುವೆ ಮೂವರು ಬೇರೆ ಬೇರೆ ದಿಕ್ಕಿಗೆ ಓಡುತ್ತಾರೆ. ಸೋಮ ನೇರವಾಗಿ ಹುಲ್ಸೂರು ಸಮಾಧಿ ಪ್ರದೇಶದ ಕಾಂಪೌಂಡ್ ಜಿಗಿದು ಒಳಗೆ ಹೋಗುತ್ತಾನೆ. ಅವನ ಪ್ಲಾನ್ ಇನ್ನೊಂದು ಕಾಂಪೌಂಡ್ ಜಿಗಿದು ಅಲ್ಲಿಂದ ತಪ್ಪಿಸಿಕೊಳ್ಳೋದು ಆಗಿತ್ತು. ಆದರೆ ಆ ಗೋಡೆ ತುಂಬಾ ದೂರ ಇತ್ತು. ಅಷ್ಟರಲ್ಲಿ ಅಬ್ದುಲ್ ಅಜೀಂ ಸೋಮ ಹಿಂದೆ ಓಡಿ ಬರುತ್ತಾರೆ. ತಪ್ಪಿಸಿಕೊಳ್ಳಲು ಕೊನೆಯ ಪ್ರಯತ್ನ ಮಾಡಿದ ಸೋಮ ತನ್ನ ಡ್ರ್ಯಾಗರ್ನಿಂದ ಅಜೀಂ ಅವರ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಆ ಕ್ಷಣದಲ್ಲಿ ಅಬ್ದುಲ್ ಅಜೀಂ ಅವರು ಗುಂಡು ಹಾರಿಸುತ್ತಾರೆ. 2 ಗುಂಡುಗಳು ಸೋಮಗೆ ತಗುಲುತ್ತದೆ. ಆಗ ಸೋಮ ಅಲ್ಲಿಯೇ ಪ್ರಾಣ ಬಿಡುತ್ತಾನೆ. ಅದೇ ಕ್ಷಣದಿಂದ ಬೆಂಗಳೂರು ಅಂಡರ್ವರ್ಲ್ಡ್ನ ಒಂದು ಭಯಾನಕ ಅಧ್ಯಾಯ ಮುಕ್ತಾಯವಾಗುತ್ತದೆ.